ಯಾಕಮ್ಮ ಬರೀ ಕೈಲಿ ಬಂದ್ರಿ? ನೈವೇದ್ಯ ಎಲ್ಲಿ? ಅರ್ಚಕರೇ, ಪ್ರತಿ ವರ್ಷದ ಥರ ಈ ವರ್ಷನೂ ಮಡಿಲ್ ನೈವೇದ್ಯ ಮಾಡಿದ್ದೆ. ಆದರೆ ಏನು ಮಾಡೋದು, ಮನೇಲಿ ಸಣ್ಣ ಮಕ್ಕಳಿದಾರಲ್ಲ, ಗೊತ್ತಿಲ್ಲದೆ ಎಂಜಲ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನು ಗೌರಿ ನೈವೇದ್ಯಕ್ಕೆ ಹೇಗಿಡೋದು ಹೇಳಿ? ಅಯ್ಯಯ್ಯೋ, ಯಾಕೆ ಹಿಂಗೆ ಮಾಡ್ಕೊಬಿಟ್ರಿ? ಪ್ರತಿ ವರ್ಷ ಭಾರಿ ಚೆನ್ನಾಗಿ ಮಾಡ್ತಾ ಇದ್ರಿ. ಅರ್ಚಕರೇ, ಈ ವರ್ಷ ಹಣ್ಣು ಕಾಯಿ ನೈವೇದ್ಯ ಮಾಡಿಬಿಡಿ. ಆಯಿತು ಬಿಡಿ, ಹಣ್ಣು ಕಾಯಿ ನೈವೇದ್ಯನೇ ಮಾಡ್ತೀನಿ ಬಿಡಿ. ಮಾಡಿಬಿಡಿ ಅರ್ಚಕರೇ. ಓಂ ಸರಿ ಎದ್ದಿ ನಿಂತೇಳಿ. ಭಕ್ತಿಯಿಂದ ಗೌರಿಗೆ ಅರ್ಶಿನ ಕುಂಕುಮ ಪೂಜೆ ಮಾಡಿ. ಶಿವ ಅವಶ್ಯಕನ.
ಏನಾರೋ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟಿದ್ರೆ ಏನ್ ಗತಿ ಉಸಿರಾಡ್ತಾರೆ ಯಾವ ಪುಣ್ಯ ಅವರೇ ಏನೋ ಬರ ಏನಾರು ಕರ್ಕೊಂಡೋಗ ಹೇಳಿ ಬೇರೆ ಬನ್ನಿ ಶ್ರೀಕಾಂತ ಕೊಟ್ಬಿಟ್ಟು ಬೇರೆ ಬನ್ನಿ ಶ್ರೀಕಾಂತ ಶ್ರೀಕಾಂತ ಗಾಬರಿ ಆಗ್ಬಿಡಿ, ಏನಾಗಿಲ್ಲ, ಸಣ್ಣದಾಗಿ ಏಟಾಗಿದೆ. ಮಾತಾಡ್ಬಿಡ್ರಿ, ಭಯ ಆಗ್ತಿದೆ ನಮ್ಗೆ. ಶ್ರೀಕಾಂತ ಹೋಗಿ ನೀರು ನೋಡಿ ಎಬ್ಬಿಸ್ತೀರಾ ನೋಡಿ ನೀವು. ನೀರು ಕುಡಿಸಿ. ನಡುಕ್ತಾ ಇದ್ದಾರೆ ಕಣ್ಬಿಡು ಶ್ರೀ ನೋಡಿ. ಏನು ಸ್ವಲ್ಪ ನೀರು ಕುಡಿಸಿ. ಏನು ಆಗಕ್ಕಿಲ್ಲ ಏನು. ನಾನು ಯಾವಾಗಲೂ ಜಾಸ್ತಿ ಮಾತಾಡೋಕ್ಕಿಲ್ಲ, ಆದರೆ ಈಗ ನಾನು ಒಂದು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ದಿಟ್ಟವಾಗ್ಲೂ ಹೇಳ್ತೀನಿ ಕಣ್ರವ್ವ, ನಮ್ಮ ಶ್ರೀಕಾಂತಪ್ಪನಿಗೆ ಈಟೆಲ್ಲ ಪೆಟ್ಟು ಬಿದ್ದು ಇವತ್ತು ಬದಿಕೊಂಡವ್ರೆ ಅಂದರೆ ಆ ನನ್ನ ತಾಯಿ ಗೌರಮ್ನೇ ಕಾರಣ. ಇದ್ರಾಗ 2 ಮಾತಿಲ್ಲ ಕಂದ್ಬಿಡಿ ಮೋ. ಯಾಕೆ ಹೇಳಿ, ಈ ದೊಡ್ಡ ರೆಂಬೆ ಮೈ ಮ್ಯಾಕ್ ಬಿದ್ದಿದ್ದು ನೋಡ್ಬಿಟ್ರೆ ಏಟೆಲ್ಲ ಗಾಯ ಆಗ್ಬೇಕಾಯ್ತು. ಏನು ಆಗದೆ ಶ್ರೀಕಾಂತಪ್ಪ ಅವರು ಬದುಕಿ ಉಳ್ಕೊಂಡವ್ರೆ ಅಂದ್ಮ್ಯಾಕೆ ನಾ ಹೇಳಿದ್ದು ದಿಟ ಅಲ್ವೇ? ಇನ್ನೊಂದು ವಿಷಯ, ನಮ್ಮ ಶ್ರಾವಣಿ ಅಮ್ಮವರು ಅವ್ರ ತಾಳಿ ಬಗ್ಗೆನ ಉಳಿಸ್ಕೊಬಿಟ್ರು. ಯಾಕೆ ಹೇಳಿ, ನಮ್ಮ ಶ್ರಾವಣಿ ಅಮ್ಮವರು ಇಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆಯ ಶ್ರೀಕಾಂತಪ್ಪ ಇವತ್ತು ಉಳ್ಕೊಬಿಟ್ರು. ಆ ನಮ್ಮ ತಾಯಿ ಗೌರವ ನಮ್ಮ ಶ್ರಾವಣಿ ಅವನ ಗಂಡನ ರಕ್ಷಣೆ ಮಾಡ್ಬಿಟ್ಲು. ದಿಟ್ಟವಾಗ್ಲೂ ಗೌರವನ್ನ ನಂಬಿ ಪೂಜೆ ಮಾಡಿದವ್ರಿಗೆ ಕೈ ಬಿಡಕ್ಕಿಲ್ಲ ಅನ್ನೋದಕ್ಕೆ ನಮ್ಮ ಶ್ರಾವಣಿ ಅವರೇ ಸಾಕ್ಷಿ. ನಾನಂತೂ ಚಾಚು ತಪ್ಪದೆ ವ್ರತ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ತಣ್ಣೀರ್ ಸ್ನಾನ ಮಾಡಿ ಮಡಿ ಉಟ್ಟು ಒಂದು ತೊಟ್ಟು ನೀರು ಕೂಡ ಕುಡಿದೆ ಪೂಜೆ ಮಾಡಿದ್ದೀನಿ ಗೊತ್ತಾ. ಅಯ್ಯೋ ನನ್ನ ತಾಯಿ ಕಣೇಳು, ಎಂತ ತ್ಯಾಗ ಕಣವ ನಿಂದು. ಮಗಳೇ, ನಿನ್ನ ಗಂಡ ಯಾರೋ ಏನೋ ನನಗಂತೂ ಗೊತ್ತಿಲ್ಲ. ಪಾಪ ನಿನಗೂ ಗೊತ್ತಿಲ್ಲ. ಆದರೆ ನನ್ನ ಮಗ
ಮಗ ಶ್ರೀಕಾಂತನ್ನೇ ನಿನ್ನ ಗಂಡ ಅನ್ಕೊಂಡಿದ್ಯಾ, ಅವನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ಯಾ. ಎಷ್ಟು ಶ್ರದ್ಧೆಯಿಂದ ಮಾಡಿದ್ಯಾ ಅಂದರೆ ಅದರ ಫಲನೇ ಇವತ್ತು ಅವನನ್ನು ಕಾಪಾಡಿದ್ದು. ನನ್ನ ಮಗನ ಉಳಿಸ್ಕೊಟ್ಬಿಟ್ಟೆ ಮಗಳೇ, ನನ್ನ ಮಗನ ಉಳಿಸ್ಕೊಟ್ಬಿಟ್ಟೆ. ಅವರೇ ಯಾಕಟೊಂದು ಚಿಂತೆ ಮಾಡಿರಿ, ಯಾವ್ರು ಕಾಪಾಡ್ಬಿಟ್ಟ ಅಲ್ವ್ರ, ಸುಮ್ಕಿರಿ, ಚಿಂತೆ ಮಾಡಬೇಡಿ. ಜಗದೀಶಪ್ಪ ಅವರೇ ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡಿ. ಏನು ಬೇಡ, ಒಳಗೆ ಕರ್ಕೊಂಡೋಗಿ ಫಸ್ಟ್. ಹ್ಞೂ ಆಟಯ್ಯ, ಬನ್ನಿ ಬನ್ನಿ, ಮನೆ ಒಳಗೆ ಕರ್ಕೊಂಡು ಹೋಗಿ. ಎಲ್ಲಪ್ಪ ಬನ್ನಿ 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 ಬನ್ನಿ, ಏನು ಆಗಕ್ಕಿಲ್ಲ, ಬನ್ನಿ. ಓ ಯಾರು ಕಾಪಾಡ್ಬಿಟ್ಟ ಪಾಪ. ಇಲ್ಲಿ ಕೇಳು, ಎಲ್ಲಿ ಹೋಯ್ತಿದ್ದೀಯಾ? ಅಯ್ಯ, ಮೈ ಸುಡ್ತೈತೆ, ಜ್ವರ ಬಂದಂಗೈತೆ. ಜ್ವರ ಅಂತ ಕೂತಿದ್ರೆ ಆಯ್ತದ? ನಮ್ಮಂಥ ಬಡವ್ರಿಗೆ ಜ್ವರ, ಚಾಪತ್ತು ಎಲ್ಲ ಒಂದೇ. ಕಷ್ಟ ಬರೋವಾಗ ನಿಂಗೆ ಹುಷಾರೈತ ಅಂತ ಕೇಳ್ಕೊಂಬತ್ತದ. ನಾನು ಕೆಲಸನೇ ಮಾಡಲಿಲ್ಲ ಅಂದರೆ ಐಕ್ಳು ಹೊಟ್ಟೆಗೆ ಏನು ಹಾಕೋದು? ಆ ದೇವರು ಯಾವಾಗ ಕಂಡ್ಬಿಡ್ತಾನೋ ಏನು. ಏನು ಮಾಡೋದು, ನಮ್ಮ ಮನೇಲಿ ಬರ್ದಂಗೆ ಆಯ್ತದೆ. ನಿಂಗೆ ಗೋಪಿ ಕೈಯಿಂದ ಐಕಳನ್ನ ಉಳಿಸೋದು ಹೆಂಗೆ ಅನ್ನೋ ಚಿಂತೆ. ಹಂಗಂತ ಜ್ವರದಲ್ಲೂ ಎದ್ದು ಕೆಲಸ ಮಾಡಕ್ ಆಯ್ತದ? ನಾವು ಹುಷಾರಾಗಿದ್ರೆ ತಾನೆ ಐಕಳು ನೋಡ್ಕೊಳಕ್ಕಾಗೋದು. ಏನು ಚಿಂತೆ ಮಾಡಬೇಡ, ಅದ್ಯಾವ್ರವನೇ. ಆ ನಿನ್ ದ್ಯಾವ್ರು ಅಂತ ಇದ್ದಿದ್ರೆ ನಮ್ಗೆ ಈ ಗತಿ ಬತ್ತಿತ್ತ? ಆ ರಾಕ್ಷಸನ ಕೈಯಿಂದ ನಮ್ಮ ಮೈಕಳು ಉಳಿಸ್ಕೋಬೇಕು ಅಂದ್ರೆ ಹೆಂಗಾರ 4 ಕಾಸು ದುಡಿಲೇಬೇಕು. ಹುಷಾರಿದ್ಕೊಂಡು ಕೆಲಸ ಇಲ್ಲದೆ ಮನೆಯಾಗೆ ಇರೋ ಬದಲು ಹುಷಾರಿಲ್ಲದೆ ಕೆಲಸ ಮಾಡ್ತಾ ಸತ್ರ ಏಟು ಒಳ್ಳೇದು. ನನ್ನ ಹೆಂಡ್ರು ಮಕ್ಕಳಿಗೆ ಈ ಥರ ಮಾಡಿದ್ನಲ್ಲ ಅನ್ನೋ ಸಮಾಧಾನ ಇರ್ತದೆ. ಸಾಯು ಮಾತು ಯಾಕೆ ಆಡಿಯ? ಇವತ್ತು ಹಬ್ಬ ಅಲ್ವಾ, ನೀ ಸಂದಕ್ಕಿರ್ಲಿ ಅಂತ ದ್ಯಾವ್ರ ಹೆಸರಲ್ಲಿ ಉಪವಾಸ ಮಾಡ್ತೀವ್ನಿ. ಅಪ್ಸಕದ್ ಮಾತು ಯಾಕೆ ಆಡಿಯ? ಸಾಯಬೇಕು ಅಂದ ಕೂಡಲೇ ಸತ್ತೋಗ್ಬಿಡ್ತೀವ? ಮದುವೆ ಆದ 8 ವರ್ಷ ನಾವು ಏಟ್ಕಿಂತ ಸಾಯ್ಬೇಕು ಅಂದ್ಕೊಂಡಿಲ್ಲ ಹೇಳು. ಕಷ್ಟ ಆದಾಗಲೆಲ್ಲ ಸಾಯ್ಬೇಕು ಅನ್ಕೋತೀವಿ. ಯಾಕೆ ಹೇಳು? ನಾವು ಬದುಕಿದ್ರು ಸತ್ತಂಗೆ ಇಲ್ವಾ? ಅದೇನಾರ ಇರ್ಲಿ, ಸಾಯ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಮಗೂ ಒಳ್ಳೆ ಕಾಲ ಬರ್ತದೆ. ಸಾಯೋ ಯೋಚನೆ ಮಾತ್ರ ಮಾಡಬೇಡ. ನಿನ್ನಿದೆ ಆರ್ಕೆ ಶಾಂತ. ನನ್ನ 8 ವರ್ಷದಿಂದ ಕಾಯ್ತಾ ಬಂದೈತೆ. ಈಗ ಅದೇ ಆರ್ಕೆ ನನ್ನ ಗುಣ ಮಾಡ್ತದೆ, ಆಯ್ತಾ? ಮತ್ತೆ
ಇವತ್ತು ನಿಂಗೆ ಏನಾಗೈತೆ? ನನಗೆ ಏನೂ ಆಗೋಕ್ಕಿಲ್ಲ, ನಾನು ಹೋಗ್ತೀನಿ. ಆಯ್ತಾಯ್ತು, ಬಿರ್ನೆ ಬಂದ್ಬಿಡು. ನಿನ್ನ ಕೈಯಾಗಿನ ಪ್ರಸಾದ ತಿನ್ಮೇಕಯ್ಯ ನಾನು ಊಟ ಮಾಡೋದು. ಹ್ಞೂ